ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಜೆ.ಇ. ಮೇನ್ಸ್ 2009ನಲ್ಲಿ ಕೇಳಿದಂಥ ಒಂದು ಪ್ರಶ್ನೆಯನ್ನು ಗ್ರಾಫಿಕಲ್ ಆಗಿ ಸಾಲ್ವ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಪ್ರಶ್ನೆ ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಆಗಿದೆ, ಬಟ್ ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿದೆ. ನೋಡಿ, ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ the solution for this, and before that let me read the question once. Number of real roots of the equation 5 plus 2 power x minus 1 is equal to 2 power x into 2 power x minus 1. ಈ ರೈಟ್ ಹ್ಯಾಂಡ್ ಸೈಡ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ರೈಟ್ ಹ್ಯಾಂಡ್ ಸೈಡ್ ಅದನ್ನು ಗ್ರಾಫ್ ಬರೆಯೋ ಪ್ರಯತ್ನ ಮಾಡೋಣ. ಆ್ಯಸ್ ಇಟ್ ಈಸ್, ಏನೂ ವ್ಯತ್ಯಾಸ ಮಾಡ್ತಾ ಇಲ್ಲ. ಆ್ಯಸ್ ಇಟ್ ಈಸ್ ರೈಟ್ ಹ್ಯಾಂಡ್ ಸೈಡ್ದು ಗ್ರಾಫ್ ಬರಿತಾ ಇದ್ದೀನಿ. ನೋಡಿ, y is equal to 2 power x ಹೀಗಿರುತ್ತೆ, and it meets y axis at 0, 1. ಇದರಲ್ಲಿ ನಿಮ್ಗೇನು ಡೌಟ್ ಇಲ್ಲ, ಹೌದಲ್ವಾ? ನೆಕ್ಸ್ಟು y is equal to 2 power x minus 2 ಅಂತ ಹೇಳಿದ್ರೆ, ಈ ಮೇಲ್ಗಡೆ ಇದೆಯಲ್ಲ ಗ್ರಾಫು, ಅದನ್ನು 2 ಯೂನಿಟ್ ಕೆಳಕ್ಕೆ ಹಾಕ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. 2 ಯೂನಿಟ್ ಕೆಳಕ್ಕೆ ಹಾಕ್ಕೊಂಡ್ರೆ ಏನಾಗುತ್ತೆ? 0, -1 ಆಯಿತು. ಇಲ್ಲಿ y is equal to 0 is the asymptote for this, y is equal to -2 is the asymptote for this, ಅಲ್ವಾ? ಈ ಎರಡನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಎರಡರ ಮಲ್ಟಿಪ್ಲಿಕೇಶನ್ನು ನೆಗೆಟಿವ್ ಪಾರ್ಟಲ್ಲಿ ಟುವರ್ಡ್ಸ್ ಲೆಫ್ಟ್ ಸೈಡ್ ಆಫ್ ವೈ ಆಕ್ಸಿಸ್ ಏನಾಗುತ್ತೆ ಅಂತ ಒಂಚೂರು ಮಾತಾಡೋಣ. ಸೊ ಡು ಯು ಅಗ್ರಿ ವಿತ್ ಮೀ? ದಿಸ್ ಪಾರ್ಟ್, ಈಗ ನಾನು ಯೆಲ್ಲೋ ಕಲರಲ್ಲಿ ಶೇಡ್ ಮಾಡ್ತಾ ಇದ್ದೀನಲ್ಲ, ದಟ್ ಈಸ್ ಎ ಫ್ರ್ಯಾಕ್ಷನ್, ಬಿಕಾಸ್ 2 power x when x less than 0 should be a fraction, ರೈಟ್? ಆಮೇಲೆ ಇದಿದೆಯಲ್ಲ ಎರಡನೇದು, ಯಾವುದು ಇದು? ದಿಸ್ ಈಸ್ ಎ ನಂಬರ್ ಲೆಸ್ಸರ್ ದೆನ್ 0, ನೆಗೆಟಿವ್, ಆ್ಯಂಡ್ ಮೋರ್ ಓವರ್ ಇಟ್ ಈಸ್ ಎ ನಂಬರ್ ಲೈಸ್ ಬಿಟ್ವೀನ್ -2 ಆ್ಯಂಡ್ 0. ಇದೆರಡರ ಫ್ರ್ಯಾಕ್ಷನ್ ಏನಾಗ್ಬೋದು? ರೈಟ್, ನಿಮ್ಗೆ ಎಷ್ಟೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ನೆಗೆಟಿವ್ ತಗೊಂಡ್ರು ಕೂಡ ಇಟ್ ಶುಡ್ ಬಿ ನಿಯರಿಂಗ್ ದಿ ಆರಿಜಿನ್. ಇದ್ರ ಪ್ರಾಡಕ್ಟ್ ನೆಗೆಟಿವ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನೆಗೆಟಿವ್ ರೀಜನಲ್ಲಿ ಇಟ್ ಶುಡ್ ಬಿ ಸಮ್ವೇರ್ ನಿಯರ್ ದಿ ಆರಿಜಿನ್. ಹೀಗೇಗೋ ಇರ್ಬೋದೇನೋ, ಹೌದಲ್ವಾ? ರೈಟ್, ಹೀಗೇಗೋ ಇರ್ಬೋದೇನೋ, ನಮ್ಗೆ ಗೊತ್ತಿಲ್ಲ. ವಾಟ್ ಎವರ್ ಇಟ್ ಈಸ್ ಎ ನಂಬರ್ ನಿಯರಿಂಗ್ 0 ಆರ್ ಲೆಸ್ ದೆನ್ 0, ಗ್ರೇಟರ್ ದೆನ್ -2 ಅಂತೂ ಗೊತ್ತಾಯಿತು. ಸೊ ನೆಗೆಟಿವ್ ರೀಜನಲ್ಲಿ ಟುವರ್ಡ್ಸ್ ಲೆಫ್ಟ್ ಸೈಡ್ ಆಫ್ ವೈ ಆಕ್ಸಿಸ್ ಆಫ್ ದಿ ಗ್ರಾಫ್ ಈಸ್ ಕ್ಲಿಯರ್ಲಿ ಲೈಕ್ ದಿಸ್. ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಅದು ಹೇಗಿರುತ್ತೋ ಗೊತ್ತಿಲ್ಲ. ಇವಾಗ ರೈಟ್ ಹ್ಯಾಂಡ್ ಸೈಡ್ ಗ್ರಾಫನ್ನು ಬರೆದ್ವಿ, ನಾವೀಗ ಲೆಫ್ಟ್ ಹ್ಯಾಂಡ್ ಸೈಡ್ ಗ್ರಾಫನ್ನು ಬರೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆಯಪ್ಪ? 5 + 2 power x minus 1. 2 power x minus 1 ಅಂತಿದೆಯಲ್ಲ, ಈ 2 power x minus 1 ಆಯಿತಾ? 2 power x minus 1 ಅದು ಮಿನಿಮಮ್ ವ್ಯಾಲ್ಯೂ ಹೇಳಿ ನೋಡೋಣ. 2 power x minus 1 ಮಿನಿಮಮ್ ವ್ಯಾಲ್ಯೂ, ರೈಟ್? ಸೊ ಗ್ರಾಫ್ 2 power x ಹೇಗಿರುತ್ತೆ? ದಿಸ್ ಈಸ್ y is equal to 2 power x. 2 power x minus 1 is like this. Minimum value is -1. ಹೌದಲ್ವಾ? ಮಾಡ್ ಹಾಕ್ಬಿಟ್ರೆ ಸೇಮ್ ಗ್ರಾಫ್ ಮಾಡ್ ಆಫ್ ದಟ್ ಈಸ್ ಲೈಕ್ ದಿಸ್. ಸೊ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ? ಇಟ್ ವಿಲ್ ಬಿ 0. ಯಾವಾಗ? ವೆನ್ x is equal to what? ವೆನ್ x is equal to 1, y is equal to 0. ರೈಟ್. ಕಮಿಂಗ್ ಬ್ಯಾಕ್. ಈಗ ನೋಡಿ, ಈ 2 power x minus 1 ಮಾಡ್ಯುಲಸ್ ಇದೆಯಲ್ಲ, ಅದಕ್ಕೆ ನಾನು 5 ಆ್ಯಡ್ ಮಾಡ್ತೀನಿ. 5 ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 5 ಯೂನಿಟ್ ಮೇಲಕ್ಕೆ ಹೋಗುತ್ತೆ, ಹೌದಲ್ವಾ? ದ ಗ್ರಾಫ್ ಈಸ್ ಕ್ಲಿಯರ್ಲಿ ಲೈಕ್ ದಿಸ್. ಈ ಎರಡೂ ಗ್ರಾಫನ್ನು ಒಟ್ಟಿಗೆ ಬರಿತಾ ಇದ್ದೀನಿ. ಇಲ್ಲಿ ನೋಡಿ, ಇದು 2 power x minus 1ಗೆ 5 ಆ್ಯಡ್ ಮಾಡಿದಾಗ ಬರುವಂಥದ್ದು. ಈ ಎರಡನೇ ಗ್ರಾಫ್ ಇದೆಯಲ್ಲ, ಇದು ಮೊದಲನೇ ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ ಗ್ರಾಫ್. ನಾನು ಬರೀ ನೆಗೆಟಿವ್ ರೀಜನ್ ಬರೆದಿದ್ದೆ, ಪಾಸಿಟಿವ್ ರೀಜನ್ ಮೆನ್ಷನ್ ಮಾಡಿರಲ್ಲ. ಇಲ್ಲಿ ಪಾಸಿಟಿವ್ ರೀಜನನ್ನು ಕೂಡ ಮೆನ್ಷನ್ ಮಾಡ್ತೀನಿ. ನೆಗೆಟಿವ್ ರೀಜನಲ್ಲಿ ಈ ಥರ ಇತ್ತು. ಪಾಸಿಟಿವ್ ರೀಜನಲ್ಲಿ ಪ್ರಾಡಕ್ಟ್ ಆಫ್ 2 power x into 2 power x minus 2 ಈಸ್ ಎ ಬಿಗ್ ನಂಬರ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ x is equal to 4. x is equal to 4 ಹಾಕಿದ್ರೆ ಏನಾಗುತ್ತೆ? 2 power 4, 16 into 16 minus 2. 16 into 16 minus 2, 16 into 14 is a big number. And definitely these two curves should meet because they are not parallel. ಈ ಎರಡೂ ಕರ್ವ್ಗಳು they should meet towards right side of y axis, and definitely there is a solution. Therefore there is only one solution, that is towards right side of y axis. So number of real roots should be equal to 1, and 1 is correct. Hope you have understood
and enjoyed, my dear friends and students. Please make a note of this.